ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಾಸ್ಟ್ ಶೂಟ್ ಈ ಫಿಲ್ಮ್ ಇದು ಲಾಸ್ಟ್ ಶೂಟಿಂಗ್ ಇವತ್ತು ನಮ್ಮದು ಕುಂಬಳಕಾಯಿ ಹೊಡೆಯೋದು. ಇಲ್ಲಿ ನಮ್ಮ ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ಮಾಸ್ಟ್ರು ಹೇಗೆ ಹೇಳಿದ್ದಾರೆ, ನಮಗೆ ಹೇಗೆ ಒಂದು ಪಿಕ್ಚರ್ ತೋರಿಸಿದ್ದಾರೆ ಅದೇ ರೀತಿ ಮಾಡಿ ಮುಗಿಸಿದ್ದಾರೆ. ಹಾಗೆ ಇದರಲ್ಲಿ ಪ್ರಜ್ವಲ್ ಸರ್ ಸ್ವಲ್ಪ ತುಂಬಾ ಡ್ಯಾನ್ಸ್ ಇದ್ರಲ್ಲಿ ಈ ಫಿಲ್ಮ್ ತುಂಬಾ ಜಾಸ್ತಿ ಇಲ್ಲ ಇಲ್ಲ ಯಾವ ಫಿಲ್ಮ್ ಅಲ್ಲೂ ಆ ತರ ಡ್ಯಾನ್ಸ್ ಮಾಡಿರಲಿಲ್ಲ ನಮ್ಮ ಫಿಲ್ಮ್ ಅಲ್ಲಿ ಮಟ್ಟಿಗೆ. ಇಲ್ಲ ಇಲ್ಲ ಖುಷಿ ಆಗ್ತಾ ಇದೆ. ಇಲ್ಲ 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 ಎರಡನೇ ಫಸ್ಟ್ ಸಂಭಾವನೆ ಉಗೆ ಉಗೆ ಅಂತ ಮಾಡೋದು, ಇದು ಸೆಕೆಂಡ್ ಮೂವಿ. ಒಟ್ಟಾರೆ ಟೀಮ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಹೇಗೆ ಅನ್ಸುತ್ತೆ ನಿಮಗೆ? ಡೈರೆಕ್ಟರ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಯಾವ ಇದೆ ಎಲ್ಲ ಫ್ರೆಂಡ್ಲಿ ಆಗಿ ಇದ್ರು. ಯಾರು ಹೀರೋ ಹೀರೋಯಿನ್ ಡೈರೆಕ್ಟರ್ ಅಂತ ಯಾರು ಅನಿಸ್ಲಿಲ್ಲ. ತುಂಬಾ ಚೆನ್ನಾಗಿ ಒಂದು ಫ್ರೆಂಡ್ ಎಲ್ಲ ಚೆನ್ನಾಗಿದ್ವಿ. ಇಲ್ಲ 2 ವರ್ಷ ಆಯ್ತು. 2 ವರ್ಷ. ಸರ್ ನಾವು ಮಾಡಿರೋದು 75 ದಿವಸನೇ ಶೂಟ್ ಸರ್. 75 ಡೇಸ್ ಶೂಟ್ ಮಾಡಿರೋದು. ಆದ್ರೆ ಸೆಟ್ ನಮ್ಗೆ, ಆಮೇಲೆ ಆರ್ಟಿಸ್ಟ್ಗಳ ಡೇಟ್ ಒಂದು ಸಲ ನಾವು ಅಂದ್ಕೊಂಡಿರೋ ಒಂದು ಶೆಡ್ಯೂಲ್ ಚೇಂಜ್ ಆಯ್ತು ಅಂದ್ರೆ ಇಷ್ಟು ಜನ ನಾವು ಇದ್ದಾಗ ಒಬ್ರಲ್ಲ ಒಬ್ರು ಡೇಟ್ ಅಡ್ಜಸ್ಟ್ ಮಾಡ್ಬೇಕಾಯ್ತು. ಒಬ್ರು ಫ್ರೀ ಇದ್ದಾಗ ಒಬ್ರು ಫ್ರೀ ಇರ್ತಾ ಇರ್ಲಿಲ್ಲ. 1 ತಿಂಗಳು ಈ ತರ ಎಲ್ಲಾ ಜನನು ಕೂಡಿಟ್ಟು ಕೆಲಸ ಮಾಡೋದು ಒಂದು ಸುದ್ದಿಲ್ಲ ಆಯ್ತು ಅಷ್ಟೇ, ಬೇರೆ ಏನಿಲ್ಲ. ಹೀರೋ ಒಬ್ಬ ಯಾವಾಗ್ಲೂ ಫ್ರೀ ಇದ್ದ, ಯಾವಾಗ ಆಮೇಲೆ ಹೇಳಿದ್ನಲ್ಲ ಸರ್, ಸುನೀಲ್ ಸರ್ ಇದ್ರು, ಶ್ರುತಿ ಹರಿ ಮೇಡಮ್ ಅವರೇ, ರಂಗಾಯಣ ರಘು ಸರ್ ಅವರೇ, ಬಾಟರಾಜವಾಡಿ ಸರ್ ಅವರೇ, ಶ್ರೀಧರ್ ಸರ್ ಅವರೇ, ಟೆನ್ನಿಸ್ ಕೃಷ್ಣ ಸರ್ ಅವರೇ, ಇನ್ನು ತುಂಬಾ ಜನ ಅವರೇ. ಇಷ್ಟೇ ಇದೆ. ಪ್ರಮೋದ್ ಸರ್ ತುಂಬಾ ವರ್ಷಗಳಿಂದ ಮೆರವಣಿಗೆ ಕಲೆ ಫಸ್ಟ್ ಟೈಮ್ ಕೊರಿಯೋಗ್ರಾಫ್ ಮಾಡಿದ್ರು ನನ್ನ ಸಿನಿಮಾಗೆ. ಸೊ ಅವತ್ತಿಂದ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ. ಕಲೆ ಪ್ಯಾಷನ್ ಬಗ್ಗೆ ನನಗೆ ಯಾವಾಗಲೂ ಒಂದು ನಂಬಿಕೆ ಇತ್ತು. ಬಟ್ ಈ ಸಿನಿಮಾ ಮಾಡಿದ ಮೇಲೆ ಕಲೆ ಎಷ್ಟು ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ನಾನು ಖಂಡಿತವಾಗ್ಲೂ ಹೂ ಅಂತೀನಿ. ನಮ್ಮ ಪ್ರೊಡ್ಯೂಸರು ಅಷ್ಟೇ. ಅವ್ರ 50ನೇ ಸಿನಿಮಾ ಅಂದ್ರೆ ನಾನು ಯಾಕೆ ನೆಕ್ಸ್ಟ್ ಸಿನಿಮಾನೇ ಮಾಡ್ಬೋದಲ್ಲ ಅನ್ನೋ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಹಾ, ಎಕ್ಸಾಕ್ಟ್ಲಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ಎಲ್ಲಾ ವರ್ಗದವರು ಇರ್ತಾರೆ, ಎಲ್ಲಾ ಜಾತಿಯವರು ಇರ್ತಾರೆ. ಸೊ ಎಲ್ರು ಒಂದೇ ಅಂತ ಹೇಳೋ ಒಬ್ಬ ಹುಡುಗ, ಅವನು ಅನಾಥ. ಮಾರ್ಕೆಟ್ ಅಲ್ಲಿ ಇರೋರೇ ಅವನ್ನ ಬೆಳೆಸಿರ್ತಾರೆ. ಸೊ ಎಲ್ರು ಒಂದೇ ಕುಟುಂಬ ಅನ್ನೋ ಭಾವನೆಯಲ್ಲಿ ಇರ್ತಾನೆ. ಅಂದ್ರೆ ಇತ್ತೀಚೆಗೆ ಎಲ್ರ ಮನೇಲೂ ನಡೀತಿರುವಂತ ಒಂದು ಡಿಸ್ಕಷನ್, ನಾವು ತಿನ್ನೋ ಪದಾರ್ಥದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ, ಅದು ಪ್ಯೂರ್ ಆಗಿರಲ್ಲ ಅಂತ ನಡೀತಾರೆ. ಸೊ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಕೂಲಿ, ಅವನು ಅದ್ರ ವಿರುದ್ಧ ಹೇಗೆ ಹೋರಾಡ್ತಾನೆ, ಅಷ್ಟು ದೊಡ್ಡ ಸಮಸ್ಯೆ ವಿರುದ್ಧ ಹೇಗೆ ಹೋರಾಡ್ತಾನೆ ಅನ್ನೋದು ನಮ್ಮ ಕಥೆಯ ಮೂಲ. ಇಲ್ಲ, ಆಗತ್ತೆ, ಸಿನಿಮಾ ಆಗತ್ತೆ. ರಿಯಲ್ ಇನ್ಸಿಡೆಂಟ್ ಅಂದ್ರೆ ಪ್ರತಿಯೊಂದು ಲೈನು ಹಂಗೆ ಅನ್ಸುತ್ತೆ ಮೇಡಮ್. ನಾವೆಲ್ಲೋ ಒಂದ್ ಕಡೆ ಓಡಾಡ್ತಾ ಇದೀವಿ, ಏನಾದ್ರು ಮಾಡ್ತಾ ಇದೀವಿ, ನಮ್ಗೆ ಎಲ್ಲೋ ಒಂದು ಸ್ಪಾರ್ಕ್ ಆದಾಗ ಇದು ಒಂದು ಹೊಸ ವಿಷಯ ನಮ್ಗೆ ಸರ್ಪ್ರೈಸ್ ಅನ್ಸುತ್ತಲ್ಲ. ನಾನು ಇದೊಂದು ಹೊಸ ಲಕನ್ ನೋಡಿದೀವಿ ಅಂದ್ರೆ ಇದನ್ನ ನಾನು ಫಸ್ಟ್ ಒಂದು 5 years ಬ್ಯಾಕ್ ಕೊರಿಯೋಗ್ರಾಫರ್ ಆಗಿದ್ದಾಗಲೇ ಒಂದು ಮಾರ್ಕೆಟ್ ಸಾಂಗ್ ಈ ತರ ಮಾಡ್ಕೊಂಡು ಹೋದಾಗ ಅಲ್ಲಿರೋ ಫ್ರೆಂಡ್ಸ್ಗಳು ಅದಲ್ಲ, ಅವ್ರ ಹತ್ರ ನೋಡುವಾಗ ನನ್ಗೆ ಅದು ವಸ್ತು ಅನ್ನಿಸ್ತು. ಆ ಲೋಕನ ನಾವು ಸಿನಿಮಾನ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಆ ರೀತಿ ಆಗಿದೆ. ಧರ್ಮ ಮೇಡಮ್, ಅದೇ ಯಾವ್ದು ಬೇರೆ ಬೇರೆ ಎಲ್ಲ ಒಂದೇ ಅನ್ನೋದೇ ನಮ್ ಸಿನಿಮಾದಲ್ಲಿ ಇರುತ್ತೆ. ಇಲ್ಲ ಇಲ್ಲ, ತುಂಬಾ ಸಾಂಗ್ ನಾನು ಮಾರ್ಕೆಟ್ ಅಲ್ಲಿ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಅವಾಗ ನಾನು ಅಲ್ಲೊಂದು ಕೆಲವೊಂದ್ ಜನ ಫ್ರೆಂಡ್ಸ್ ಆಗ್ತಾರಲ್ಲ, ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ,
ಇದನ್ನೆಲ್ಲ ನೋಡ್ತಾ ಇದ್ದಾಗ ಅದು ನನ್ಗೊಂದು ಹೊಸ ಲೋಕ ಅನಿಸ್ತು. ಆಮೇಲೆ ಆ ತರ ಕಂಟೆಂಟ್ ಯಾವ್ದು ಬಂದಿಲ್ಲ ಇದುವರೆಗೂ. ಒಂದು ಮಾರ್ಕೆಟ್ ಅಲ್ಲೇ ಇಡೀ ಪಿಕ್ಚರ್ ಅಂದ್ಬಿಟ್ಟು ಇದುವರೆಗೂ ಮೊದಲು ಒಂದೊಂದು ಪೋರ್ಷನ್ ಆಗಿ ಬರೋದಷ್ಟೇ, ಇಡೀ ಸ್ಟೋರಿನೇ ಮಾರ್ಕೆಟ್ ಅಲ್ಲೇ ಇರೋ ಆ ತರ ಯಾವ್ದು ಬಂದಿಲ್ಲ. ಅದಕ್ಕೆ ಮಾಡ್ತಾ ಇರೋದು ಸರ್ ಅಷ್ಟೇ. ಅಲ್ಲಿ ಮಾಸ್ಟರ್ ನೀವು ಮುಂಚೆ ಡ್ಯಾನ್ಸ್ ಮಾತ್ರ ಮಾಡ್ಬೋದು, ಆ ಸಾಂಗ್ ಏನಿದೆ ಅಲ್ಲಿಗೆ ಫಿನಿಶ್ ಆಗ್ತಾ ಇತ್ತು ನಿಮ್ಮದು ಒಂದು ಸಿನಿಮಾಗೆ. ಈಗ ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಕ್ಯಾಪ್ ತೊಗೊಂಡಿದ್ದೀರಾ, ಈಗ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಈಗಿನ ಸದ್ಯ ಸ್ಥಿತಿ ನೋಡಿದ್ರೆ ಸಿನಿಮಾ ರಂಗದ್ದು ಇನ್ನೂ ಜಾಸ್ತಿ, ಯಾಕಂದ್ರೆ ಸಿನಿಮಾನ ಪ್ರಮೋಷನ್ ತಗೊಂಡೋಗಿ ಥಿಯೇಟರ್ಗೆ ಜನರನ್ನ ಕಲ್ಸೋ ಟಾಸ್ಕ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಅದಕ್ಕೆ ಯಾವ ಥರ ರೆಡಿ ಆಗಿದ್ದೀರಾ, ಅದೆಷ್ಟು ಚಾಲೆಂಜಿಂಗ್ ಆಗಿದೆ, ಏನಾದರೂ ಡಿಫ್ರೆಂಟ್ ಆಗಿ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು? ಇಲ್ಲ, ಖಂಡಿತ ಮೇಡಮ್, ನೀವು ಕೇಳಿದ್ದು ಸತ್ಯವಾದ ಮಾತೆ. ಇವಾಗ ಏನಂದ್ರೆ ನಾನು ನಾರ್ಮಲ್ ಆಗಿ ಒಂದು ಆಡಿಯನ್ಸ್ ಆಗಿರೋನು, ಒಂದು ಟ್ರೈಲರ್ ಬರೋವಾಗಲೇ ಆಡಿಯನ್ಸ್ ಡಿಸೈಡ್ ಆಗ್ತದೆ ನಾನು ಇದನ್ನ ಥಿಯೇಟರ್ ಅಲ್ಲಿ ನೋಡ್ಬೇಕಾ ಅಥವಾ OTT ಅಲ್ಲಿ ನೋಡ್ಬೇಕಾ ಅನ್ನೋದು. ಏನಂದ್ರೆ ಅವ್ನ ಬೇಡವಾ ಅನ್ನೋದು ಡಿಸೈಡ್ ಮಾಡ್ತಾರೆ. ನಾವು ಅವ್ರಿಗೆ ಏನಾದ್ರು ಒಂದು ಸರ್ಪ್ರೈಸ್, ಆ ವಿಜುವಲ್ ಆಗಲಿ ಏನೇ ಆಗ್ಲಿ ನಾವು ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ, ಇಲ್ಲ ನಾನು ಈ ಪಿಕ್ಚರ್ ನಾನು ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕು ಅಂದ್ಬಿಟ್ಟು ಅವ್ರು ಡಿಸೈಡ್ ಆಗ್ತಾರೆ. ಇವಾಗಿರೋ ಜೊತೆಗೆ ಇವಾಗ ಚೆನ್ನಾಗಿದ್ರು ಸಹ ಜನ ಥಿಯೇಟರ್ ಬರೋಕ್ ಮನಸ್ಸು ಮಾಡ್ತಿಲ್ಲ. ತುಂಬಾ ಚೆನ್ನಾಗಿದೆ ಅಂತ ಗೊತ್ತಿಲ್ಲ ಯಾರು, ಇಲ್ಲ ಅದು ಟಾಸ್ಕ್ಗಳಿದೆ ಈಗ. ಇಲ್ಲ ಮೇಡಮ್, ಇವಾಗ ನನಗ್ ತಿಳಿದಂಗೆ ಇವಾಗ ನಮ್ಗೆ ಸಿಕ್ಕಿರೋದೇ 6 ತಿಂಗಳ ಸಿನಿಮಾ ಅವಧಿ. ಏನಕ್ಕೆ ಇನ್ನೂ ಒಂದು 6 ತಿಂಗಳು ಬಂದ್ಬಿಟ್ಟು ಕ್ರಿಕೆಟ್ ಈ ಮಳೆ ಇದರಿಂದಾನೇ ಹೋಗ್ತಾ ಇದೆ. ನಮ್ಗೆ ಕರೆಕ್ಟ್ ಆಗಿ ಸಿಗದೆ ಒಂದು 6 ತಿಂಗಳ ಸಿನಿಮಾ ರಿಲೀಸ್ ಮಾಡ್ತಾನೆ ಕರೆಕ್ಟ್ ಆಗಿ. ಜನ ಅಂತೂ ಥಿಯೇಟರ್ಗೆ ಬರೋದು ನಿಲ್ಸಿಲ್ಲ ಮೇಡಮ್, ಬರ್ತಾರೆ ಖಂಡಿತ. ನಾವು ಒಳ್ಳೆ ಮೂವಿ ಕೊಟ್ಟಾಗ ಖಂಡಿತ ಒಳಗ್ ಬಂದೇ ಬರ್ತಾರೆ. ಆದ್ರೆ ಅವ್ರಿಗೆ ತಲುಪಿಸ್ಬೇಕು. ನಾನು ನಿಮ್ಮವರೆಗೂ ನಾನು ಈ ತರ ಪಿಕ್ಚರ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಲಿಲ್ಲ ಅಂದ್ರೆ ಯಾವ್ದಾದ್ರು ಪಿಕ್ಚರ್ ಅಂತಾನೆ ಕೇಳ್ತಾರೆ. ಪ್ರತಿಯೊಂದು ಮನೆಗೂ ಒಂದು ಚೀತಾ ಅಂತ ಮೂವಿ ಅವ್ರು ತಲುಪಿಸಿದ್ರೆ, ಇಲ್ಲ ನಾನು ಹೇಳೋದು ಒಳಗ್ ಬಂದಾದ್ಮೇಲೆ ಚೆನ್ನಾಗಿದ್ಯಾ ಚೆನ್ನಾಗಿಲ್ವ, ಅಟ್ಲೀಸ್ಟ್ ನನ್ನನ್ನ ಬೈಬೇಕು ಅಥವಾ ಹೊಗಳ್ಬೇಕು. ಅದು ಏನು ಬೈದೇನೋ ಹೊಗಳ್ದೇನೋ ಹಂಗೆ ಅಂತ ಅಂದ್ರೆ ನಮಗ್ ಇಷ್ಟು ಇವಾಗ 2 ವರ್ಷ ಶ್ರಮ ಹಾಕಿದ್ವಿ, 5 ವರ್ಷ ಶ್ರಮ ಇದೆ. ಇಲ್ಲಾಂದ್ರೆ ಒಂದು 300 ಜನ ಡೈಲಿ ದುಡ್ದು ಶ್ರಮ ವೇಸ್ಟ್ ಆಗೋದು. ಆ ಶ್ರಮ ಒಂದು ನಾವು ತಪ್ಪು ಮಾಡಿದೀವ ಸರಿ ಮಾಡಿದೀವ ಅಂತ ಗೊತ್ತಾಗೋದು ಅವ್ರು ಬಂದು ಥಿಯೇಟರ್ ಅಲ್ಲಿ ನೋಡಿದಾಗ ಮಾತ್ರ ಸಾಧ್ಯ. ಸರ್ 6 ಫೈಟ್ ಇದೆ ಸರ್. ಕಮರ್ಷಿಯಲ್ಗಂತೂ ಎಲ್ಲೂ ಕೊಡ್ತಾ ಇಲ್ಲ ಸರ್. ಹಾ ಇಲ್ಲ, ಸ್ಟೋರಿನೂ ಇದೆ. ನಾವು ಸಾಂಗ್ ಇಟ್ಟಿದೀವಿ ಅಂದ್ರೆ ಫೈಟು ಇದೆ ಅಂದ್ರೆ ಕತೆ ಒಳಗೆ ಹೋಗಿರ್ತೀವಿ. ಎಲ್ಲೂ ಕಮರ್ಷಿಯಲ್ ಆಗಿ ಸುಮ್ಮನೆ ಇಲ್ಲಿ ಸಾಂಗ್ ಹಾಕ್ಬೇಕು ಅಂತ ಯಾವ್ದು ಒಳಗ್ ಬಂದಿರಲ್ಲ ಸರ್. ಫುಲ್. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ ಗುರು ಸರ್ ನನ್ಗೆ ಇಡೀ ಪಿಕ್ಚರ್ಗೆ ನನ್ಗೆ ದೊಡ್ಡ ಶಕ್ತಿ ಇವರು. ಸಿನಿಮಾ ವಿಜುವಲ್ಸ್ ಅಂತೂ ತುಂಬಾನೇ ನಾನೇನ್ ಅನ್ಕೊಂಡು ಅದು ಎರಡಷ್ಟು ತುಂಬಾ ಚೆನ್ನಾಗಿ ತೆಗೆದುಕೊಟ್ಟವ್ರು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.